ಬಳ್ಳಾರಿಯ ಬಿಜೆಪಿ ಮುಖಂಡರಿಂದ ಪತ್ರಿಕಾಗೋಷ್ಠಿಯಲ್ಲಿ ಬಿ ನಾಗೇಂದ್ರರವರ ಸಚಿವ ಸ್ಥಾನಕ್ಕೆ ಭಾರೀ ವಿರೋಧ. ಎಸ್ ವೀಕ್ಷಕರೇ, ಬಳ್ಳಾರಿಯ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಇದೀಗ ಸಚಿವರಾಗಿ ನೇಮಕಗೊಂಡ ಬಿ ನಾಗೇಂದ್ರರವರಿಗೆ ಕ್ಲೀನ್ ಚೀಟ್ ಸಿಕ್ಕಿಲ್ಲ, ಅವರ ವಿರುದ್ಧ ಈಗಲೂ ತನಿಖೆ ನಡೆಯುತ್ತಿದ್ದರೂ ಕೂಡ ಮತ್ತೆ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯವೆಂದು ತೀವ್ರ ಆರೋಪಿಸಿದ್ದಾರೆ. ನಾವು ಎಸ್ ಟಿ ಸಮುದಾಯದವರಾಗಿದ್ದು, ನಮ್ಮ ಮಾನ್ಯ ಸಚಿವರು ಕೂಡ ಎಸ್ ಟಿ ಸಮುದಾಯದವರಾಗಿದ್ದು, ನಾವು ಎಸ್ ಟಿ ಮೀಸಲಾತಿಯಿಂದ ಗೆದ್ದಾಗ ಆ ಸಮುದಾಯಕ್ಕಾಗಿ ಎಲ್ಲ ಸಮುದಾಯಗಳನ್ನ ಅಭಿವೃದ್ಧಿ ಮಾಡ್ತಾ ಆ ಶೋಷಿತ ಸಮುದಾಯಗಳ ಪರವಾಗಿ ನಮ್ಮದೇ ಆದ ನಾಯಕರುಗಳು ಎಸ್ ಸಿಯಿಂದ ಮತ್ತು ಎಸ್ ಟಿಯಿಂದ ಆಯ್ಕೆ ಆಗುವಂಥ ಜನ ಅವ್ರಿಗೆ ಬರೀ ಶಾಸಕ ಸ್ಥಾನದಲ್ಲಿ ಇದ್ದಾಗ್ಯೂ ದೇವರ ಕೃಪೆಯಿಂದ ಮಂತ್ರಿ ಸ್ಥಾನ ಸಿಕ್ಕಾಗ ಆ ಒಂದು ಸಮುದಾಯಗಳು ಈಗಲೂ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಮ್ಗೇನಂದ್ರೆ ಇವತ್ತಿನ ದಿನ ಅವರು ನಮ್ಮ ಸಮುದಾಯದವರೇ, ಅವ್ರ ಮೇಲೆ ನಮ್ಗೆ ದ್ವೇಷ ಇಲ್ಲ. ನಾನೇನಾದರೂ ಒಬ್ಬ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ಮಾತಾಡ್ತೇನೆ. ಇವತ್ತು ಈಗಾಗಲೇ ನಮ್ಮಲ್ಲಿರುವಂತ ನಮ್ಮ ಎಸ್ ಟಿ ಅಲ್ಲಿ ಮತ್ತು ಎಸ್ ಸಿ ಅಲ್ಲಿ ಇರುವಂತ ಏನು ರಾಜಕೀಯ ಅಧಿಕಾರ ಹಿಡಿದಂತ ಅವರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಇವತ್ತು ನೀವು ಅಧಿಕಾರ ಹಿಡಿದಿದ್ರಿ, ಎಲ್ಲ ಅನುಭವಿಸ್ತಾ ಇದ್ರಿ, ಬಟ್ ಏನಂದ್ರೆ ಈಗ ನಮ್ಮ ಜನ ಇನ್ನು ಹಳ್ಳಿಗಳಲ್ಲಿ ಮತ್ತೆ ಸ್ಲಮ್ಗಳಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ನಿಮ್ಮ ತಮ್ಮ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಕೂಡ ಬಡವರ ಪರವಾಗಿ ತುಂಬಾ ಕಾಳಜಿ ಇದೆ. ಸಮಾಜವಾದಿ ತತ್ವಗಳಿಗೆ ಬಂದಂತ ವ್ಯಕ್ತಿ. ಆದಾಗ್ಯೂ ಅವರ ಒಂದು ಕಾಲದಲ್ಲಿ ಅವರೇ ಫೈನಾನ್ಸ್ ಮಿನಿಸ್ಟರ್ ಇದ್ರು. ಇವತ್ತಿನ ದಿನ ನಾವೆಲ್ಲ ಮಾತಾಡ್ದಂಗೆ, ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದಂಗೆ, ಏನದು 187 ಕೋಟಿ 187 ಕೋಟಿ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, 187 ಕೋಟಿ ಹಣ ಏನದು ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಮತ್ತೆ ರೈತರಿಗೆ ಅವರ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಂತ ಏನು ಮೀಸಲಿಟ್ಟಿದ್ದ ಹಣ ಮಾನ್ಯ ಸಚಿವರು ಆ ಒಂದು ಇಲಾಖೆಗೆ ಅವರು ಹೆಡ್ ಆಗಿರ್ತಾರೆ. ಅವರು ನೇತೃತ್ವ ವಹಿಸಿಕೊಂಡಾಗ ಅವರ ಸುಪರ್ದಿಯಲ್ಲಿನ ಹಗರಣ ಆಗುತ್ತೆ 187 ಕೋಟಿ. ಅವತ್ತಿನ ದಿನ ಅದು ರಾಜೀನಾಮೆ ಆಯ್ತು, ಸಂತೋಷ. ಮತ್ತೆ ಏನಂದ್ರೆ ನೆಕ್ಸ್ಟ್ ಈಗಾಗಲೇ ಮೊನ್ನೆ ಜೂನ್ 2026 ಜೂನ್ ತಿಂಗಳಲ್ಲಿ 2ನೇ ತಾರೀಕು 3ನೇ ತಾರೀಕು ಸಿಬಿಐ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುತ್ತೆ. ಅದರಲ್ಲಿ 30 ಜನಗಳನ್ನ ಆರೋಪಿತರನ್ನು ಮಾಡಿದ್ದಾರೆ. ಅದರಲ್ಲಿ ಮಾನ್ಯ ನಮ್ಮ ಬಳ್ಳಾರಿಯ ಸಚಿವರ ಮೇಲೆ, ಅವ್ರ ಮೇಲೆ ಏನು ಒಂದು ಆರೋಪ ಇದೆ ಅಂದ್ರೆ 187 ಕೋಟಿ ಅಂತ ನಾವೇನ್ ಹೇಳ್ತೀವಿ, ಈ ತನಿಖೆ ಅಂದ್ರೆ ಅವರೆಲ್ಲ ಅವರು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಅವರಿಗೆ ಗೊತ್ತಾಗಿದೆ 89.63 ಕೋಟಿ ಅಂತ ಹೇಳ್ತಾರೆ. ಸಿಬಿಐನವರು ಚಾರ್ಜ್ ಶೀಟ್ ಅಲ್ಲಿ 89.63 ಕೋಟಿ ಒಂದು ಅಕ್ರಮ ಆಗಿದೆ ಅಂತ, ಹಣ ವರ್ಗಾವಣೆ ಆಗಿದೆ. ಮತ್ತೆ ಅದು ಎಷ್ಟು ಖಾತೆಗಳಿಗೆ? 600 ಖಾತೆಗಳಲ್ಲಿ ವರ್ಗಾವಣೆ ಆಗಿದೆ ಅಂತ ಹೇಳ್ತಾರೆ. ಮುಂದುವರೆದು ಇವಾಗ ನಾನು ಇವತ್ತಿನ ದಿನ ಇನ್ನೊಂದು ಕೂಡ ಅವರು ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಇನ್ನೊಂದು ಕೂಡ ಹೇಳ್ತೀನಿ, ಇನ್ನೊಂದು ಅವ್ರ ಮೇಲೆ ಆರೋಪ ಬಂದಿದೆ. ಒಂದು ಟೆಂಡರ್ ಪ್ರಕ್ರಿಯೆ ಮಾಡಬೇಕಾದ್ರೆ ಸುಮಾರು 14 ಕೋಟಿ ಇದ್ದಾರೆ, ಅಂದ್ರೆ 19,65,00,000 ಯಾವುದೋ ಒಂದು ಟೆಂಡರ್ ಮಾಡಬೇಕಾದ್ರೆ ಅವರು ಆ ಚಾರ್ಜ್ ಶೀಟ್ ಅಲ್ಲಿ ಅದರಲ್ಲಿ 1.20 crores ಅವರು ಕಿಕ್ ಬ್ಯಾಕ್ ತಗೊಂಡಿದ್ದಾರೆ, ಅಕ್ರಮ ಲಾಭ ಪಡೆದಿದ್ದಾರೆ. 2 ಆರೋಪಗಳಿದೆ. ನನಗೆ ಇನ್ನೊಂದು ಆರೋಪದ ಬಗ್ಗೆ ಇರಲಿ, ನನ್ನ ಸಮುದಾಯಕ್ಕೆ ನಾವು ಕಂಡಂಗೆ ಇನ್ನು ಅಷ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಿಲ್ಲ. ಆ ಹಣ ಇವತ್ತು ಅವರೇ ಮಾಡ್ಯಾರ ಅಂತ ನನಗೆ ಯಾವಾಗ ಗೊತ್ತಾಗುತ್ತೆ? ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಅವರು ಅಪರಾಧಿ ಅಂತ ಗೊತ್ತಾಗುತ್ತೆ. ಬಟ್ ನಾವಿವತ್ತು ಅವರು ಅಪರಾಧಿ ಅಂತ ನಾವು ವಾದ ಮಾಡ್ತಾ ಇಲ್ಲ. ನೀವು ನೇತೃತ್ವ ವಹಿಸಿದಂತ ಇಲಾಖೆಯಲ್ಲಿ ಹಗರಣ ಆಗಿದೆ. ನೀವು ನಿಜವಾಗ್ಲೂ ನಾನು ಹೇಳುದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮಾನ್ಯ ಗೌರವಾನ್ವಿತ ನಾಗೇಂದ್ರ ಅವರಿಗೆ ಈ ಎಸ್ ಟಿ ಸಮುದಾಯಗಳ ಹಣ ಏನು ಅಕ್ರಮವಾಗಿ ತೆಲಂಗಾಣ ಸರ್ಕಾರದಲ್ಲಿ ಏನಲ್ಲಿ ತೆಲಂಗಾಣ ಒಂದು ರಾಜ್ಯಕ್ಕೆ ಹೋಗಿ ವರ್ಗಾವಣೆ ಆಯ್ತು, ನೀವು ಅಷ್ಟು ಅಸಮರ್ಥರಿದ್ದೀರಾ ಅಂತ ನಾವು ಹೇಳೋದು. ಇವಾಗ ನೀವೇನ್ ಹೇಳ್ತೀರಿ? ನಾವು ಮಾಡಿಲ್ಲ. ಓಕೆ, ನಿಮಗೊಂದು ನಾವು ಜವಾಬ್ದಾರಿ ಕೊಟ್ಟಿದ್ವಿ. ಇದು ಇವತ್ತಿನ ದಿನ ಸಚಿವ ಸ್ಥಾನ ಅಂದ್ರೆ ಅಧಿಕಾರ ಸ್ಥಾನ ಅಲ್ಲ, ಅದು ಜನರ ವಿಶ್ವಾಸ ಸ್ಥಾನ. ನೀವು ಒಂದು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ರಿ.
ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ್ದೊಂದು ನಾವು ಏನಾದ್ರೂ ಒಂದು ಹಾಕಿದ್ರೆ ಪೋಸ್ಟ್ ಹಾಕಿದಾಗ ಇದರ ಸಚಿವ ಸ್ಥಾನ ಬಂದಾಗ ನಾವಲ್ಲಿ 100 ಪುನಃ ಚೆಕ್ ಮಾಡಿದಾಗ 100 ಕಾಮೆಂಟ್ಗಳಲ್ಲಿ 99 ಕಾಮೆಂಟ್ ಅವ್ರ ನೆಗೆಟಿವೇ ಇದೆ. ಇದು ಜನರು ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ ತೋರಿಸುತ್ತೆ. ಇವತ್ತಿನ ದಿನ ತಾವುಗಳು ಈ ಸಾಮಾಜಿಕ ಏನಂದ್ರೆ ಸಂವಿಧಾನಕ್ಕೆ ಹುದ್ದೆ ಹೊಂದಿದ್ದು ಸಾಮಾಜಿಕ ಒಂದು ಜವಾಬ್ದಾರಿ ಹೊಣೆಗಾರಿಕೆಯನ್ನು ಹೊಂದಿರುವ ನೀವು ಜನರು ಕೇಳುವುದು ಬದಲಾಗಿ ನಮ್ಮ ST ಸಮುದಾಯ ಇವತ್ತಿನ ದಿನ ರಾಜ್ಯಾದ್ಯಂತ ಏನು ಹೋರಾಟ ಮಾಡ್ಬೇಕಂತ ಏನು ಅನ್ಕೊಂಡಾರೆ ಅಷ್ಟರೊಳಗಾಗಿ ನಾವೇನ್ ಕೇಳ್ತೇವೆ ನಿಮ್ಗೆ ಪಕ್ಷದ ವತಿಯಿಂದ ನಾನು ಕರೆಕ್ಟ್ ಇದೀನಿ ಅಂತ ನಿಮ್ಗೆ ಅನ್ಸಿದ್ರೆ ತನಿಖೆ ಆಗ್ಲಿ. ತನಿಖೆ ಆದ್ಮೇಲೆ ನಾನೇನ್ ಹೇಳೋದು ನಾಗೇಂದ್ರ ಸರ್ ಅವ್ರಿಗೆ ನಮ್ಮ ಸಮುದಾಯದ ಮೇಲೆ ನಿಜವಾಗ್ಲೂ ಗೌರವ ಇದ್ರೆ ST ಬಂಧುಗಳ ಮೇಲೆ ಗೌರವ ಇದ್ರೆ ನೀವು ಫಸ್ಟ್ ಏನಂದ್ರೆ ನಿರಪರಾಧಿಗಳೇ ಹೊರಗೆ ಬಂದು ಮತ್ತೆ ನೀವು ಮಿನಿಸ್ಟರ್ ಆಗಿ ನಮ್ಮ ಅಬ್ಜೆಕ್ಷನ್ ಇಲ್ಲ. ಇವತ್ತು ನಮಗೆ ಕೂಡ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಮುದಾಯದ ಒಬ್ಬ ನಾಯಕನನ್ನ ಬೇರೆ ಪಕ್ಷದಲ್ಲಿ ಇರಲಿ ಆದ್ರೂ ಕೂಡ ಆತರ ಕೀಳು ಮಟ್ಟದ ಭಾಷೆಗಳನ್ನು ಬಳಸ್ತಾ ಇರ್ಬೇಕಾದ್ರೆ ನಮ್ಗೆ ಏನಪ್ಪ ನಮ್ಮ ಸಮುದಾಯದ ವ್ಯಕ್ತಿ ಈ ತರ ಹೆಸರು ಗಳಿಸ್ಬಿಟ್ರಲ್ಲ ಅಂತ ಬೇಜಾರಾಗುತ್ತೆ. ನಾವು ನಾಗೇಂದ್ರ ಸರ್ ಅವ್ರಿಗೆ ಏನ್ ಕೇಳ್ತೀವಿ ಅಂದ್ರೆ ನಿಮ್ಮ ಮೇಲೆ 2 ಆರೋಪಗಳಿದೆ. ಇದು ಮಾಮೂಲು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಆಗಿರೋದಲ್ಲ. ಒಬ್ಬ CBI ಒಬ್ಬ ಸಂಸ್ಥೆ ಬಟ್ ಏನಾದ್ರೂ ಒಬ್ಬ CBI ಆಫೀಸರ್ ನಾಳೆ ಅವರು ಅಕೌಂಟೇಬಲ್ ಆಗ್ಬೇಕಾಗತ್ತೆ. ಸುಮ್ಮನೆ ರಿಪೋರ್ಟ್ ಕೊಡಕ್ ಬರಲ್ಲ. ಇವಾಗ ಸಿದ್ದರಾಮಯ್ಯ ಸರ್ ಕೂಡ ಸದನದಲ್ಲಿ ಹೇಳಿದ್ರು 89 ಕೋಟಿ ಹಗರಣ ಆಗಿದೆ ಅಂತ. ಅವರು ಒಪ್ಕೊಂಡ್ರು 157 ಕೋಟಿ ಅಲ್ಲ 89 ಅಂತ. ಹೀಗಾಗಿ ನಾವು ನಮ್ಮ ಸಮಾಜದ ಜನರ ಏನಪ್ಪ ಸಣ್ಣದು ಏನ್ ಗೊತ್ತಾ ಗಂಗಾ ಕಲ್ಯಾಣ ಯೋಜನೆ ಅಂತ, ಆಮೇಲೆ ಸ್ವಾವಲಂಬಿ ಯೋಜನೆ ಅಂತ ಹುಡುಗರಿಗೆ, ಆಮೇಲೆ ಈ ತರ ಅನೇಕ ಸಣ್ಣ